ಬಂದ್ಲು, ನನ್ನ ಅಕ್ಕ ವಾಪಸ್ ಬಂದ್ಲು. ಮತ್ತೆ ಬಂದ್ಲು ನಮ್ಮಕ್ಕ. ಅಕ್ಕ ನಿನ್ನನ್ ಬಿಟ್ಟೆಲ್ಲೂ ಹೋಗಲ್ಲ ಅಲ್ವಾ? ಇಲ್ಲ ದುರ್ಗಾ, ನೀನ್ ಸಮಾಧಾನ ಮಾಡ್ಕೊ. ನನ್ನ ಕ್ಷಮಿಸ್ಬೇಡಕ್ಕ, ನನ್ನ ಕ್ಷಮಿಸ್ಬಿಡು. ನೀ ನನ್ ಕಣ್ಣ ಎದುರುಗಡೆ ಇದ್ರು ನೀನೇ ನಮ್ಮ ಅಕ್ಕ ಅಂತ ಗೊತ್ತಾಗಕ್ಕೆ ಇಷ್ಟು ದಿನ ಬೇಕಾಯ್ತು. ದಯವಿಟ್ಟು ನನಗ್ ಕ್ಷಮಿಸ್ಬಿಡು. ಅಯ್ಯೋ, ನಿನ್ಗಾದ್ರೂ ಹೇಗ್ ಗೊತ್ತಾಗ್ಬೇಕು? ಹೋಗ್ಲಿ ಬಿಡು. ನನ್ಗೇನು ಗೊತ್ತಾಗ್ಲಿಲ್ಲ ಸರಿ, ಆದ್ರೆ ನಿನಗೆ ಸತ್ಯ ಗೊತ್ತಿತ್ತಲ್ವಾ ಅಕ್ಕ? ಆದ್ರೆ ನೀನ್ ಯಾಕೆ ನಂಗೆ ಹೇಳಿರ್ಲಿಲ್ಲ? ಅದು ದುರ್ಗಾ, ಅದು ಹೇಳ್ಬಾರ್ದು ಅಂತ ಇತ್ತ, ಅಥವಾ ನಾನು ನಿನಗಿಷ್ಟ ಇರ್ಲಿಲ್ವಾ? ಏ ದುರ್ಗಾ, ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ. ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡ. ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಮತ್ ಯಾಕಕ್ಕ ಹೇಳಲಿಲ್ಲ? ನಾನು ಎಷ್ಟು ವರ್ಷದಿಂದ ನಿನ್ನನ್ನು ಹುಡುಕ್ತಿದ್ದೆ ಅಂತ ನಿನಗೆ ಗೊತ್ತಿತ್ತಲ್ವಾ? ನೀನ್ ಹೇಗೆ ನಿನ್ ಕುಟುಂಬನ ಹುಡುಕ್ತಿದ್ಯೋ, ನಾನು ಹಾಗೆ ನನ್ನ ಕುಟುಂಬನ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ಮತ್ತೆ ನಾನು ನಿನಗ್ ಸಿಕ್ಕಿದಾಗ ನೀನೇ ನಮ್ಮ ಅಕ್ಕ ಅಂತ ಯಾಕೆ ಹೇಳಲಿಲ್ಲ? ಅಕ್ಕ, ನಿನಗ್ ಗೊತ್ತು ತಾನೆ, ನಿನ್ ಮುಂದೆನೆ ಎಷ್ಟೋ ಸಲ ನಾನು ನಮ್ಮ ಅಕ್ಕನ ಹುಡುಕ್ಬೇಕು, ನಮ್ಮ ಅಕ್ಕ ನನಗ್ ಬೇಕು ಅಂತ ನಾನು ಅಳ್ತಾ ಇದ್ದೆ. ಅವಾಗ ನೀನ್ ನನಗ್ ಒಂದು ಸುಳಿವು ಕೊಡ್ಲಿಲ್ಲ. ಯಾಕಕ್ಕ? ಹೇಗ್ ಕೊಡ್ಲಿ ದುರ್ಗಾ, ಹೇಗ್ ಕೊಡ್ಲಿ? ನನಗ್ ಸತ್ಯ ಗೊತ್ತಾಗೋ ಅಷ್ಟರಲ್ಲಿ ನಾನೇ ಈ ಪ್ರಪಂಚ ಬಿಟ್ಟು ಹೋಗಿದ್ದೆ. ನೀನು ಅಷ್ಟು ವರ್ಷದಿಂದ ಅಕ್ಕನ ಹುಡುಕ್ತಾ ಇದ್ದೆ. ಒಂದ್ ವೇಳೆ ನಾನು ನಿನ್ನ ಹತ್ರ ಬಂದು ನಾನೇ ನಿನ್ನ ಅಕ್ಕ, ಆದ್ರೆ ನಾನು ಸತ್ತೋಗಿದ್ದೀನಿ ಅಂತ ಹೇಳಿದಿದ್ರೆ ನಿನ್ ಹೃದಯ ಒಡೆದೋಗ್ತಿತ್ತು. ನಿನ್ನ ಅಂತ ನೋವಲ್ಲಿ ನೋಡೋದಕ್ಕೆ ನನ್ನ ಕೈನಲ್ಲಿ ಆಗ್ತಿರ್ಲಿಲ್ಲ ದುರ್ಗಾ. ಆ ಭಯದಿಂದನೇ ನಾನು ನಿನ್ನಿಂದ ಸತ್ಯನ ಮುಚ್ಚಿಟ್ಟೆ. ಆದ್ರೆ ನಿನ್ಮೇಲ್ ಪ್ರೀತಿ ಇಲ್ಲ ಅಂತಲ್ಲ ದುರ್ಗಾ. ಇಷ್ಟು ದಿನ ನೀನ್ ನನ್ನ ಕಣ್ಮುಂದೆ ಇದ್ರು, ಆದ್ರೂ ಪ್ರತಿ ಕ್ಷಣ ನಿನ್ನ ಯಾರೋ ಅಪರಿಚಿತರ ತರ ನಾನು ನೋಡ್ತಿದ್ನಲ್ಲ, ಅದನ್ನ ನೆನ್ಸ್ಕೊಂಡ್ರೆ ನನ್ ಮನ್ಸಿಗೆ ಹಿಂಸೆ ಆಗುತ್ತೆ. ಸಾರಿ ದುರ್ಗಾ, ನನ್ನ ಕ್ಷಮಿಸ್ಬಿಡು ಪ್ಲೀಸ್.